ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾವು ಕೂಡ ಇದರಲ್ಲಿ ಯಾವುದಾದ್ರೂ ರೀತಿ ಫೈರ್ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ನಾವು ಖಂಡಿತ ನಿಮಗೆ ಸರ್ಕಾರಕ್ಕೆ ನಾವು ಸಹಾಯ ಕೊಡೋಕ್ಕೆ ತಯಾರಿದ್ದೀವಿ. ಬಟ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಸ್ಟ್ರಕ್ಚರ್ ಇದೆ. ನಿರ್ದೇಶಕರ ಸಂಘ ಅವ್ರು ಮಾಡ್ತಾರೆ, ಆರ್ಟಿಸ್ಟು ಕಲಾವಿದರ ಸಂಘ ಅವ್ರು ಮಾಡ್ತಾರೆ, ನಿರ್ಮಾಪಕರು ಅವ್ರು ಮಾಡ್ತಾರೆ, ಫಿಲ್ಮ್ ಚೇಂಬರ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಕ್ಸಿಬಿಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇವ್ರು ಮಾಡ್ತಾರೆ. ಸೊ ಒಬ್ಬರು ಒಕ್ಕೂಟ ಅಂದರೆ ಕಾರ್ಮಿಕರಿಗೆ. ನಾವು ಅದಕ್ಕೆ ಫೈರ್ ನಾವು ಯಾಕೆ ಶುರು ಮಾಡಿದ್ವಿ ಅಂದರೆ 3 Ws, ವಿಮೆನ್ ರೈಟರ್ಸ್ ಮತ್ತು ವರ್ಕರ್ಸ್. ಈ ವಿಮೆನ್ ರೈಟರ್ಸ್ ವರ್ಕರ್ಸ್ಗೆ ಭಾಳ ಅನ್ಯಾಯ ಆಗಿದೆ, ಅವ್ರಿಗೆ ಅವ್ರ ಪರವಾಗಿ ನಿಂತ್ಕೊಳ್ಳೋರು ಯಾರೂ ಇಲ್ಲ ಅಂತ ಈ ಶೋಷಣೆ ವರ್ಗ ಅಂತ ನಾವು ಶುರು ಮಾಡಿದ್ದು. ಇವಾಗ ಏನಾಗುತ್ತೆ ಅಂದರೆ ನಾವು ಸಿನಿಮಾ ರಂಗದಿಂದನೇ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಈ ಬೇರೆ ಪ್ರಭಾವಿಯಾಗಿರೋ ಬೇರೆ ಥರ ಒಂದು ಅಸಮಾನತೆಯ ಮನಸ್ಥಿತಿ ಇರೋರು ನಮ್ಮ ಜೊತೆ ಖಂಡಿತ ಬೆಂಬಲಿಸಲ್ಲ. ಅವರು ನಮ್ಮ ವಾದಗಳು ಒಪ್ಪಲ್ಲ, ಅವ್ರು ನಮ್ಮ ವಾದನೂ ಬೇಕಾಗಿಲ್ಲ. ಕೆಲವರು ಒಬ್ಬೊಬ್ಬರು ನಿಂತ್ಕೋಬೋದು, ಅವ್ರು ಇದು ಒಳ್ಳೆಯದು ಅಂತ ಅನಿಸ್ಬೋದು. ಬಟ್ ಜನರಿಗೆ ಇದು ಸತ್ಯ ಅಂತ ಗೊತ್ತಿದ್ರೂ ಅವರೇ ನಾವು ಎಷ್ಟೋ ಸಲ ಫಿಲ್ಮ್ ಚೇಂಬರ್ಗೆ ಹೋಗಿದ್ದೀವಿ, ಇದು ಕೊಡಿ ನಮಗೆ ಮಾಹಿತಿ, ನಾವು ಲೈಂಗಿಕ ಕಿರುಕುಳ ಏನೋ ಅದನ್ನು ನಾವು ಅಡ್ರೆಸ್ ಮಾಡೋಣ ಅಂತ ಹೇಳಿದ್ದೀವಿ. ಆದರೆ ಅವ್ರಿಗೆ ಆ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊಳ್ಳೋಕ್ಕೂ ಇಲ್ಲ. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಅಲ್ಲ, ನಮ್ಮ ವಿಚಾರಗಳಲ್ಲಿ ಭಾಳ ಬೇರೆ ಇದೆ. ಸೊ ನಮಗೇನು ಬೇಕು ಅಂದರೆ ಸರ್ಕಾರ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಯಾವಾಗ ನಮ್ಮ ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ಒಂದು ಅರಿವು ಮೂಡ್ತೋ, ಒಂದು ಸುಧಾರಣೆ ಆಗೋಕ್ಕೆ ಶುರುವಾಯಿತೋ, ಮಹಿಳೆಯರಿಗೂ ಒಂದು ಧೈರ್ಯ ಬಂತೋ, ಈ ಸರ್ಕಾರನೂ ಕೂಡ ಇದರ ಪರವಾಗಿ ನಿಂತ್ಕೊಳ್ಳುತ್ತೆ, ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳುತ್ತೆ, ನಮಗೂ ಒಂದು ಸುರಕ್ಷಿತ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಬಂದಾಗ ಸೊ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರನೂ ಅದೇ ಮಾಡಲಿ. ಅದೇ ಆ ಗೌರ್ಮೆಂಟ್ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ಯಾಕಂದ್ರೆ 2017ರಲ್ಲಿ ಅವರು ಹೇಮಾ ಸಮಿತಿ ಶುರು ಮಾಡಿದ್ದು. ಸೊ ಇವತ್ತಿಗೆ ಅವರು ಏನೇನು ಆ ಕಮಿಟಿನಲ್ಲಿ ಏನೇನಿದೆ, ಎಷ್ಟೆಲ್ಲ ದೊಡ್ಡವ್ರು ಅನಿಸ್ಕೊಂಡವರು, ಈ ಪವರ್ ಗ್ರೂಪ್ ಅವರ ಆಡಳಿತ ಹೆಂಗಿದೆ ಮಲಯಾಳಂನಲ್ಲಿ, ಸೊ ಅಲ್ಲಿನ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗಲಿಕ್ಕೆ 5 ವರ್ಷ ಆಯಿತು. ಅಲ್ಲಿನ ಸರ್ಕಾರ 2019ರಲ್ಲಿ ಹೇಮಾ ಕಮಿಟಿ ವರದಿ ಕೊಟ್ಟಿದ್ರು ಕೂಡ ಅದನ್ನು ರಿಲೀಸ್ ಮಾಡಿದ್ದು ಇವಾಗ ಅಂದರೆ 2024ರಲ್ಲಿ. ಸೊ ಇಷ್ಟು 5 ವರ್ಷ ತಗೊಂಡಿದ್ದಾರೆ ಅವರೇ. ಸೊ ನಮ್ಮ ಗೌರ್ಮೆಂಟು ತಡೆ ಹಿಡಿಯುತ್ತೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಅದು ವಾಸ್ತವ ಏನಿದೆಯೋ ಅದನ್ನು ರಿಲೀಸ್ ಮಾಡುತ್ತೆ ಅನ್ನೋಂಥ ಹೋಪ್ಸ್ ಇದೆಯಾ ಅನ್ನೋದು? ನಾವು ನಿರೀಕ್ಷೆ ಮಾಡೋದು ಇದನ್ನು ಎತ್ಕೊಂಡು ಒಂದು 3-4 ತಿಂಗಳಲ್ಲಿ ಅವರು ಒಂದು ಎವಿಡೆನ್ಸ್ ಹುಡ್ಕೊಂಡು ಅದನ್ನು ಒಂದು ರಿಪೋರ್ಟ್ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಬಟ್ ನಾವೇನು ನೋಡ್ತೀವಿ ಅಂದರೆ 3-4 ತಿಂಗಳು ಆಗದೇನೂ ಸ್ವಲ್ಪ ದಿನ ಆದರೂ ನಾವು ತಡ್ಕೊತೀವಿ ಅದರ ಕೆಲಸ ಆಗ್ತಾಯಿದೆ ಅಂದರೆ. ಬಟ್ ಈ ಸರ್ಕಾರ ನಾವು ನೋಡಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಭಾಳ ದೊಡ್ಡದಾಗಿ ಸಂವಿಧಾನದ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಬಂದಿದೆ. ಬೇರೆಲ್ಲ ಸಂವಿಧಾನ ವಿರೋಧಿಗಳು, ನೀವು ಮಾತ್ರ ಸಂವಿಧಾನ ಪರ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಯಾರಾದರೂ ಸಂವಿಧಾನ ಪರವಾಗಿದ್ದಾರೆ ಅಂದರೆ ನಾವೆಲ್ಲ 153 ಜನ ಯಾರು ಇದರಲ್ಲಿ ಗಟ್ಟಿಯಾಗಿ ಫೈರ್ನಲ್ಲಿ ಒಂದು ಲಿಂಗ ಸಮಾನತೆ ಪರವಾಗಿ ನಿಂತಿರೋ ನಾವೇ ಸಂವಿಧಾನದ ಪರವಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.